ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಟೇಸ್ಟಿ ರೆಸಿಪಿ ಉಪ್ಸಾರು ಮತ್ತು ರಾಗಿ ಮುದ್ದೆ. ಫಸ್ಟಿಗೆ 1 ಕಪ್ ಅವರೆಕಾಳನ್ನ ತೊಗೊಳ್ಳೋಣ. ನೆಕ್ಸ್ಟ್ ಒಂದು ಪ್ಯಾನ್ನ ಇಟ್ಟು ಆ ಪ್ಯಾನ್ ಕಾದ ನಂತರ ಅದಕ್ಕೆ ಅವರೆಕಾಳನ್ನ ಆ್ಯಡ್ ಮಾಡಿ ರೋಸ್ಟ್ ಮಾಡೋಣ. ಅದು ಚೆನ್ನಾಗಿ ರೋಸ್ಟ್ ಆದಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಅವರೆಕಾಳನ್ನ ಹಾಕೋಣ. ಅವರೆಕಾಳು ಹಾಕಿದ್ಮೇಲೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡೋಣ. ನೀರು ಜೊತೆಗೆ ಟೊಮೊಟೊ ಮತ್ತು ಉಪ್ಪನ್ನು ಸೇರಿಸೋಣ. ಅದು ಎರಡನ್ನೂ ಸೇರಿಸಿ ವಿಷಲ್ನ 3 ವಿಷಲ್ ಬರೋವರೆಗೆ ಅದನ್ನ 3 ವಿಸಲ್ ಬರ್ಸೋಣ. 3 ವಿಸಲ್ ಬರೋಷ್ಟರೊಳಗಡೆ ಕಾಳು ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಉಪ್ಸಾರು ಖಾರ ಹೆಂಗೆ ಅರಿಯೋದಂತ ನೋಡೋಣ. ಇದೇ ಬಟ್ಲಿಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ. ಖಾರಕ್ಕೆ ಸ್ವಲ್ಪ ಕಪ್ಪು ಬಣ್ಣ ಬರೋವರೆಗೆ ಇದನ್ನ ಸ್ವಲ್ಪ ರೋಸ್ಟ್ ಮಾಡೋಣ. ಹುಣಸೆಹಣ್ಣನ್ನ ಸುಟ್ಕೊಳ್ಳೋಣ. ಒಳಗಡೆ ಮೆಣಸಿನ್ಕಾಯಿನ ಆ್ಯಡ್ ಮಾಡೋಣ. ಹೀಗೆ ಹುಣಸೆಹಣ್ಣ ಆ್ಯಡ್ ಮಾಡೋಣ. ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ. ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿನ ಆ್ಯಡ್ ಮಾಡೋಣ. ಉಪ್ಪನ್ನ ಆ್ಯಡ್ ಮಾಡೋಣ. ಇದಕ್ಕೆ ನೀರನ್ನ ಹಾಕ್ಕೊಳ್ಳೋಣ. ಆ್ಯಂಡ್ ಇವಾಗ ಇದನ್ನ ರುಬ್ಕೊಳ್ಳೋಣ. ಖಾರ ರೆಡಿಯಾಗಿದೆ. ಇವಾಗ ನೋಡಿ 3 ವಿಷಲ್ ಬಂದು ಕಾಳು ಬೆಂದಿದೆ. ಈ ಟೊಮೊಟೊನ ಕಲಿಸ್ಕೊಳ್ಳೋಣ. ಇಷ್ಟನ್ನ ಮಿಕ್ಸಿಗೆ ಹಾಕೊಂಡು ರುಬ್ಬೋಣ. ಖಾರದ ನೀರನ್ನ ಸ್ವಲ್ಪ ಆಚೆಗೆ ಬಿಡದೆ ಅದಕ್ಕೆ ಈ ಟೊಮೊಟೊ ಮತ್ತು 4 ಕಾಳನ್ನ ಆ್ಯಡ್ ಮಾಡೋಣ. ಸ್ವಲ್ಪ ಇದು ಆರಿದ್ಮೇಲೆ ಇದನ್ನು ರುಬ್ಬೋಣ. ಇದಕ್ಕೆ ಸೇರಿಸೋಣ. ಖಾರದ ನೀರು ಸ್ವಲ್ಪ ಕುದಿ ಬರಲಿ. ಬರ್ತಿದೆ. ಸಾಂಬಾರು ರೆಡಿಯಾಗಿದೆ. ಇಷ್ಟು ಕುದಿ ಬಂದರೆ ಸಾಕು. ಇವಾಗ ನೋಡಿ ಸಾಂಬಾರು ರೆಡಿಯಾಗಿದೆ. ಮತ್ತು ಅದನ್ನ ಮುದ್ದೆ ಜೊತೆ ತಿಂತಿದ್ರೆ ಆಹಾ ಏನು ರುಚಿಕರ ಅಂತ ಹೇಳ್ತೀರಾ. ನೀವು ಒಮ್ಮೆ ಟ್ರೈ ಮಾಡಿ. ಆ್ಯಂಡ್ ಥ್ಯಾಂಕ್ ಫಾರ್ ದ ವಾಚಿಂಗ್. ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ.